ನಾನಿವತ್ತು ಜೀವನದಲ್ಲಿ ಪಟ್ಟಿರೋ ನೋವಿಗೆಲ್ಲ ನಮ್ಮಪ್ಪ ಸೂರ್ಯಪ್ರಕಾಶೇ ಕಾರಣ. ನಾನು ತಪ್ಪ ಇದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಸ್ವಂತ ತಂದೆನೇ ಯಾರ್ದೋ ಜೊತೆ ಗಂಟು ಹಾಕಿ ಆಸ್ತಿ ಹೊಡೆದು ಕೈ ತೊಳ್ಕೊಳ್ಳೋ ಪ್ಲಾನ್ ಮಾಡಿದ್ರು. ಮದುವೆ ಆಗಿದ್ ಮೊದಲನೇ ದಿನಾನೇ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಅವ್ರ ಪ್ಲಾನ್ ಎಲ್ಲ ಫ್ಲಾಪ್ ಆಗಿತ್ತು. 6 ವರ್ಷ ಆದ್ಮೇಲೆ ನನ್ನನ್ನು ಮನೆಗೆ ಮತ್ತೆ ಕರೆಸ್ಕೊಂಡಿದ್ದಾರೆ ಅಂದ್ರೆ ಇನ್ನೇನೋ ಕುತಂತ್ರ ಮಾಡಿರೋದಂತೂ ಗ್ಯಾರಂಟಿ. ಈ ರಮ್ಯಾ ಯಾಕೆ ಇವಾಗ ಕಾಲ್ ಮಾಡ್ತಿದ್ದಾಳೆ? ಮೇಡಮ್ ಸಾರಿ, ನಿಮ್ಮನ್ನು ರಿಸೀವ್ ಮಾಡೋಕ್ಕೆ ಬರೋಕ್ಕಾಗಲಿಲ್ಲ. ಆದರೆ ನನಗೆ ಗೊತ್ತು ನೀವು ಸೇಫಾಗಿ ಬಂದಿರ್ತೀರಾ ಅಂತ. ಇವಾಗ ಓವರ್ ಆಕ್ಟಿಂಗ್ ಎಲ್ಲ ಮಾಡೋದು ಬಿಟ್ಟು ಏನು ವಿಷಯ ಅಂತ ಹೇಳು. ಹಾಂ ಹೌದು, ಒಂದು ವಿಷಯ ಹೇಳಬೇಕಿತ್ತು. ಬಿಸ್ನೆಸ್ ಟೈಕಾನ್ ಸಿದ್ಧಾರ್ಥ್ ಮೇಲ್ ಬಂದಿತ್ತು. ಅವ್ರ ಅಜ್ಜಿ ಟ್ರೀಟ್ಮೆಂಟ್ಗೆ ಒನ್ ಆಫ್ ದ ಟಾಪ್ ನ್ಯೂರೋ ಸರ್ಜನ್ ಡಾಕ್ಟರ್ ಸಂಯುಕ್ತಾ ಹೆಗ್ಡೆ ಅವ್ರ ಹತ್ರನೇ ಮಾಡಿಸ್ಬೇಕಂತೆ. ಅವರು ಇದೇ ಊರಲ್ಲೇ ಇದ್ದಾರೆ, ನೀವು ಇಲ್ಲೇ ಇದ್ದೀರಾ. ಸೊ ನಿಮ್ಮ ಹತ್ರ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಲಾ? ಬೇಡ ಬೇಡ, ದಯವಿಟ್ಟು ಬೇಡ. ಶ್ರೀಮಂತರೆಲ್ಲ ಈ ತರನೇ ಹೇಳ್ಕೊಂಡು ನಾಟಕ ಮಾಡ್ತಾ ಇರ್ತಾರೆ ಅಷ್ಟೇ. ಬಟ್ ಅವ್ರ ಇಂಟೆನ್ಷನ್ ಬೇರೆನೇ ಇರುತ್ತೆ. ಈ ವಯಸ್ಸಾದವರ ಬಿಸ್ನೆಸ್ ಪ್ರಾಪರ್ಟಿಗೋಸ್ಕರ ಇನ್ನೇನೇನ್ ಮಾಡ್ತಾರೋ. ನಾವ್ ಇದಕ್ಕೆ ಇನ್ವಾಲ್ವ್ ಆಗೋದು ಬೇಡ. ಓಕೆ, ಆ್ಯಸ್ ಎ ವಿಶ್. ಒಂದು ಮಾತು ಹೇಳಲ್ಲ, ಸಿದ್ಧಾರ್ಥ್ ನೋಡೋಕ್ಕೆ ಸಖತ್ತಾಗಿದ್ದಾನೆ. ಟಾಲ್, ಹ್ಯಾಂಡ್ಸಮ್, ತುಂಬ ಚಿಕ್ಕ ವಯಸ್ಸಿಗೆ ಮಲ್ಟಿ ಮಿಲಿಯನರ್. ಅದಾಗದೇ ರೊಮ್ಯಾನ್ಸ್ ಮಾಡೋ ಚಾನ್ಸ್ ಸಿಕ್ಕಾಗ ಯಾಕೆ ಮಿಸ್ ಮಾಡ್ಕೋತೀರಾ? ಒಂದ್ಸಲ ಫೋಟೋ ಕಳಿಸ್ತೀನಿ, ನೋಡ್ತೀರಾ? ನಿಂಗೆ ಅಷ್ಟೇ ಇಷ್ಟ ಇರುತ್ತೆ, ಒಂದ್ ಕೆಲಸ ಮಾಡು. ನೀನೇ ಡಾಕ್ಟರ್ ಸಂಯುಕ್ತ ಹೆಗ್ಡೆ ಅಂತ ಮೀಟ್ ಆಗು. ಹೆಂಗಿದ್ರು ಇಲ್ಲಿ ನಾನು ಹೆಂಗ್ ಕಾಣಿಸ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿರೋರ್ಗೆ ನಾನು ಐರಾ ಅಲ್ಲ, ಡಾಕ್ಟರ್ ಸಂಯುಕ್ತ ಹೆಗ್ಡೆ ಅಷ್ಟೇ. ಹಾಂ ಸರಿ ಸರಿ, ಒಂದ್ಸಲ ಫೋಟೋ ಕಳಿಸ್ತೀನಿ, ನೋಡ್ಬಿಟ್ಟು ಹೇಳಿ. ಓಕೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ನಾನಲ್ಲಿಂದ ಹೊರಟೆ. ಲಿಫ್ಟ್ ಹತ್ರ ಹೋಗ್ತಿದ್ದ ಹಾಗೆ ಯಾರೋ ನನ್ನನ್ನು ಫಾಲೋ ಮಾಡಿದ ಹಾಗೆ ಫೀಲ್ ಆಯಿತು. ನಾನು ಹಿಂದೆ ತಿರುಗಿ ನೋಡಿದಾಗ ಶಾಕ್ ಆದೆ. ಹಿಂದೆ ಯಾವುದೋ ಮಗು ನಿಂತಿತ್ತು. ನೋಡೋಕವಳು ನನ್ನ ಮಗಳ ಹಾಗೆ ಇದ್ಲು. ನನ್ನನ್ನೇ ಹುಡುಕೊಂಡು ಬಂದಿದ್ದಾಳೇನೋ ಅಂದ್ಕೊಂಡು ವಾಪಸ್ ಅವಳಿಗೆ ರೂಮಿಗೆ ಹೋಗೋದಕ್ಕೆ ಹೇಳಿದೆ. ಅಮ್ಮಿ ಬೇಗ ವಾಪಸ್ ಬರ್ತಾರೆ ಆಯ್ತಾ? ಬರುವಾಗ ನಿನ್ನ ಫೇವ್ರೆಟ್ ಐಸ್ ಕ್ರೀಮ್ ತಗೊಬರ್ತೇನೆ. ಓಕೆ, ಈಗ ಸೀದಾ ರೂಮ್ಗೆ ಹೋಗ್ಬಿಟ್ಟು ಮಲ್ಕೋಬೇಕು, ಇಲ್ಲ ವಿಡಿಯೋ ಗೇಮ್ ಮಾಡ್ತಾರೆ. ನಾನು ಹೋಟೆಲ್ ಎಂಟ್ರೆನ್ಸಿಗೆ ಬರ್ತಿದ್ದ ಹಾಗೆ ಅಕ್ಷತ್ ಅಲ್ಲಿ ಬೊಕೆ ಹಿಡ್ಕೊಂಡು ನಿಂತಿದ್ದ. ಹಾಯ್ ಮಿಸ್ ಬ್ಯೂಟಿಫುಲ್, ನಾನು ನೆನಪಿದ್ದೀನಲ್ವಾ? ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ. ನಿಮ್ಮಂಥ ಸುಂದರವಾಗಿರೋ ಹುಡುಗಿನ ಬಿಟ್ಟು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರಲ್ಲಿ ಮಜಾನೇ ಇಲ್ಲ ಅನ್ಸುತ್ತೆ. ಬರ್ತೀರಾ ಅಲ್ವಾ? ಇವನು ಫಾಲೋ ಮಾಡ್ಕೊಂಡು ಬಂದೇ ಬರ್ತಾನೆ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ಇಷ್ಟು ಬೇಗ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಕಳೆದು ಹೋಗಿರೋ ಮಗುನ ಹುಡ್ಕೋದಕ್ಕೆ ಇವನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದೇ ಒಳ್ಳೇದು ಅನ್ನಿಸ್ತು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.